ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಈ ದಿನದ ನನ್ನ ಅನುಭವ ಏನಂದ್ರೆ, ಯಾರಾದ್ರೂ ಒಂದು ಮಾತಂದ್ರೆ 9 ದಿನ ಆತರ ಅಂತಾರಲ್ಲ, ಆತರ ನಾನು ಯಾವಾಗ್ಲೂ ಅವ್ರಂಗಂದ್ರು ಇವ್ರಿಂಗಂದ್ರು ಅಂತ ಬರೇ ಯೋಚನೆ ಮಾಡ್ತಾ ಇರ್ತಾ ಇದ್ದೆ. ಅದಕ್ಕೆ ಸಂಬಂಧಿಸಿದಂತ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಂದ್ ಊರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ. ಆತ ಕೂಡ ನಂತರನೇ ಅವ್ರಿಂಗಂದ್ರು ಇವ್ರಿಂಗಂದ್ರು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಒಂದಿನ ಹಳ್ಳಿಲಿ ಹಿಂಗ್ ಕಟ್ಟೆ ಮೇಲೆ ಕುಂತಾಗ ಅವ್ರ ಗೆಳೆಯ ಕೇಳ್ತಾನೆ, ಏನಾಯ್ತು ಸಾಹುಕಾರ, ಯಾಕೋ ಒಂಥರ ಇದೆಯಲ್ಲ ಅಂದ್ರೆ, ಆತಗ ಏನ್ ಅನಿಸ್ತದ ಅದನ್ನ ಹೇಳ್ತಾನೆ. ಅಯ್ಯೋ ಇಷ್ಟೇನಾ, ಇಲ್ಲಿ ಪಕ್ಕದಲ್ಲಿ ಗುರುಗಳು ಬಂದಿದ್ದಾರೆ, ಅವ್ರಿಗೆ ಕೇಳಿದ್ರೆ ನಿನ್ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಗ್ಬೋದು ಅಂತಾನ. ಸರಿ ಹಾಗಾದ್ರೆ ಅಂತೇಳಿ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋದ್ಮೇಲೆ ಅವ್ರ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಏನಪ್ಪಾ ನಿನ್ ಸಮಸ್ಯೆ ಅಂತ ಕೇಳಿದಾಗ ತನಗಿರೋ ಸಮಸ್ಯೆನ ಹೇಳ್ತಾನೆ. ಅವಾಗ ಗುರುಗಳು, ಇಷ್ಟೇನಾ, ಚಿಕ್ಕ ಪರಿಹಾರ ಹೇಳ್ತೀನಿ ಮಾಡು. ನಾಳೆ ಹೇಗಿದ್ದು ಸೋಮವಾರ ಇದೆಯಲ್ಲ, ಶಿವನಿಗೆ ಒಂದ್ ತೆಂಬಿಗೆಗ ನೀರ್ ತಗೊಂಡೋಗಿ ಶಿವನಿಗೆ ಅಭಿಷೇಕ ಮಾಡಿ ಬಾ, ನಿನ್ ಸಮಸ್ಯೆ ಬಗೆಹರತ್ತೆ. ಅಷ್ಟೇನಾ ಅಂತ ಸಾಹುಕಾರ ಕೇಳ್ತಾನೆ. ಅಷ್ಟೇ, ಬಟ್ ನೀನ್ ತೆಂಬಿಗೆ ತಗೊಂಡು ನೀರು ಹಾಕಕ್ ಏನ್ ಹೋಗ್ತೀಯಲ್ಲ, ಅವಾಗ ಆ ತೆಂಬಿಗೆ ತುಂಬಾ ನೀರೇನಿರ್ತಾವಲ್ಲ, ಅದು ಒಂದ್ ಡ್ರಾಪ್ ಕೂಡ ಕೆಳಗಡೆ ಚೆಲ್ಬಾರ್ದು, ನೀರು ಚೆಲ್ಲಾರ್ದಂಗ ಒಯ್ದು ಶಿವನಿಗೆ ಅಭಿಷೇಕ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತೇಳಿ ನೆಕ್ಸ್ಟ್ ಡೇ ಮನೆಗೆ ಬರ್ತಾನೆ. ಸ್ನಾನ ಮಾಡಿ ತೆಂಬಿಯಾಗ ನೀರು ತುಂಬ್ಕೊಂಡು ಪಕ್ಕದ ಬೀದಿಲೇ ಇರುತ್ತೆ ಶಿವನ್ ಟೆಂಪಲ್, ಅಲ್ಲಿಗೆ ಹೋಗ್ತಾನೆ. ನಿಧಾನಕ್ಕೆ ಒಂದು ಡ್ರಾಪ್ ಕೂಡ ಚೆಲ್ಲಾರ್ದಂಗ ತಗೊಂಡೋಗಿ ಶಿವನಿಗೆ ಅಭಿಷೇಕ ಮಾಡಿಸಿ ಬರ್ತಾನೆ. ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಈ ತರ ಹಾಕ್ ಬಂದೆ ಅಂತ. ಆಯ್ತಪ್ಪ, ನಿನ್ ಸಮಸ್ಯೆ ಬಗೆಹರಿತು ಹೋಗು ಅಂತ. ಆಗ ಸಾಹುಕಾರ ಶಾಕ್ ಆಗ್ತಾನೆ. ಹಾ, ಹೆಂಗ ಅಂತಂದ್ರೆ, ನೀನ್ ಏನು ನೀರ್ ತುಂಬ್ಕೊಂಡು ಗುಡಿಗೆ ಅಭಿಷೇಕ ಮಾಡಕ್ ಹೋಗ್ತಾ ಇದ್ದೆಲ್ಲ, ಅವಾಗ ನಿಮ್ ಅಕ್ಕಪಕ್ಕದವರು, ನಿನ್ ದಾರಿ ಮಧ್ಯದಲ್ಲಿ ಇರೋರು, ರಸ್ತೆಯಲ್ಲಿ ನಿಂತಿರೋರು ಯಾರ್ಯಾರು ಏನೇನ್ ಅಂದ್ರು ಅಂತ ನೀನ್ ಕೇಳಿಸ್ಕೊಂಡ್ರು ಕೂಡ ನೀನ್ ಹಾಗೆ ಹೋಗಿ ಶಿವನಿಗೆ ನೀರ್ ಹಾಕ್ ಬಂದಿ. ಯಾಕಂದ್ರೆ ನಿನ್ ಉದ್ದೇಶ ಏನಾಗಿತ್ತು, ನಾನು ಚೆಲ್ಲಾರ್ದಂಗ ನೀರ್ ಹಾಕ್ ಬರ್ಬೇಕಾಗಿತ್ತು. ಹಾಗಾಗಿ ನಿನ್ನ ಅಕ್ಕಪಕ್ಕದವ್ರು ಏನ್ ಮಾತಾಡಿದ್ರು ಕೂಡ ಕಿವಿಗೆ ಹಾಕ್ಯಳಿಲ್ಲ. ಅವರೆಲ್ಲ ಏನಂತ ಇದ್ರು ಗೊತ್ತಾ, ಒಬ್ರು ಏನಂದ್ರು, ಅಷ್ಟು ತುಂಬಾ ಯಾಕೆ ಒಯ್ಬೇಕು ನೀರು ಅಂತ ಒಬ್ರಂದ್ರು. ಸ್ವಲ್ಪ ಕಡಿಮೆ ಒಯ್ದ್ರೆ ಏನಾಯ್ತು ಅಂತ ಇನ್ನೊಬ್ರಂದ್ರು. ಮತ್ತೊಬ್ರು ಏನಂದ್ರು, ಸ್ವಲ್ಪ ಚೆಲ್ಲಿದ್ರೆ ಏನಾಗುತ್ತೆ ಅಂತಾನೂ ಅಂದ್ರು. ಹೀಗೆ ಯಾರ್ಯಾರಿಗೆ ಏನೇನ್ ತಿಳಿತದೋ ಅದವ್ರು ಹೇಳ್ತಾನೆ ಇದ್ರು. ಬಟ್ ನೀನು ಯಾರು ಮಾತು ಕಿವಿಗೆ ಹಾಕ್ಯಳಾರ್ದಂಗ ನಿನ್ ಉದ್ದೇಶ ಏನಿತ್ತಲ್ಲ, ನಿನ್ ಗುರಿ ಏನಿತ್ತಲ್ಲ, ಸೀದಾ ಹೋಗಿ ಶಿವನಿಗೆ ಹೇಗೆ ಅಭಿಷೇಕ ಮಾಡಿ ಬಂದ್ಯೋ, ನೀನು ಅವ್ರು ಯಾರು ಏನಂದ್ರು ಕೂಡ ಅದನ್ನ ಇಳಿಸ್ಕೊಳ್ಳಿಲ್ಲ. ಇವತ್ತಿಂದ ಆ ಸಮಸ್ಯೆ ಬಗೆಹರಿತು. ನಿಜ ಅಲ್ಲ ಸ್ನೇಹಿತರೆ? ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರ ಅಂತ ನಾವು ಯೋಚನೆ ಮಾಡ್ಲಾರ್ದಂಗ ನಮ್ ಉದ್ದೇಶ ಸರಿಯಾಗಿತ್ತಂದ್ರೆ ನಾವು ಮುಂದೆ ನೋಡಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಮಾತಿನೊಂದಿಗೆ ನಿಮ್ಗೆ ಸಿಗ್ತೀನಿ. ಈ ತರ ನಿಮ್ಗೂ ಯಾರಿಗಾದ್ರೂ ಅನುಭವ ಆಗಿತ್ತಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ನಮಸ್ಕಾರ.